ನಮಸ್ಕಾರ ರೀ ದೊಡ್ಡ ಮಂದಿಗೆ. ಮಾಳು ನಿಪ್ನಾಳ್ ವರ್ಸಸ್ ರಿಷಾ ಜಗಳ. ಗಿಲ್ಲಿ ರಘು ವರ್ಸಸ್ ಅಶ್ವಿನಿ ಗೌಡ ದೊಡ್ಡ ಲಪಡ. ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು? ಗಿಲ್ಲಿ ರಾಕ್, ಅಶ್ವಿನಿ ಶಾಕ್. ಈ ವಾರದ ಕ್ಯಾಪ್ಟನ್ ಯಾರು? ಇದು ಎಲ್ಲ ಡೀಟೇಲ್ ಆಗಿ ನೋಡೋಣ್ರಿ. ಇದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲಿನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತುದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಮಾಳು ವರ್ಸಸ್ ರಿಷಾ. ರಿಷಾ ಅವರೇ, ಮಾಳುನ ಜೊತೆ ಜಗಳಕ್ಕೆ ಬೀಳಬೇಡ್ರಿ. ಅವು ಏನಾರೆ ಬರೀ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಯೂಸ್ ಮಾಡಿದ್ರೆ ಸಾಕು, ಅವನ ಭಾಷೆ ಒಳಗೆ ನೀವು ಅರ್ಧ ಸತ್ತಿರ್ತೀರಿ. ಮಾಳು ಅವ್ರ ಪೇಷನ್ಸ್ ಮೆಚ್ಕೊಳ್ಬೇಕು. ಯಾಕಪ್ಪ ಅಂದ್ರೆ ಇನ್ನು ನಮ್ಮ ಲೋಕಲ್ ವರ್ಡ್ಗಳು ಯೂಸ್ ಮಾಡಿಲ್ಲ ಬಿಗ್ ಬಾಸ್ ಮನೆ ಒಳಗೆ. ರಿಷಾಂದೇನು ಬಾಯದು ಬೊಂಬಾಯದು, ನಾವು ಯಾವಾಗ ನೋಡಿದ್ರು ಕಿರ್ಚಾಡ್ಕೊತೇ ಇರ್ತಾಳೆ. ಬಿಗ್ ಬಾಸ್ ಮನೆ ಒಳಗೆ ಏನೋ ಹೇಳ್ತಾರಲ್ಲ, ಅಟೆನ್ಷನ್ ಸೀಕರ್ ಅಂತೇಳಿ, ಅದ್ರ ಸಲುವಾಗಿನೇ ಈಕಿ ಎಲ್ಲರ ಜೊತೆ ಜಗಳಕ್ಕೆ ಇಳಿತಾಳೆ ನೋಡ್ರಿ. ಬರೀ ಮಲ್ಲಮ್ಮ ಹೇಳಿದೊಂದು ಮಾತು ನೆನಪು ಬರಕತ್ತ ನೋಡ್ರಿ. ಬಿಗ್ ಬಾಸ್ ಮನೆ ಒಳಗೆ ಹೋಗ್ಬೇಕಾದ್ರೆ ಸುದೀಪ್ ಸರ್ ಮಲ್ಲಮ್ಮ ಅವ್ರಿಗೆ ಕೇಳ್ತಾರ ಬಿಗ್ ಬಾಸ್ ಬಗ್ಗೆ ಹೇಗೆ ಏನು ತಿಳ್ಕೊಂಡ್ರಿ ಅಂತೇಳಿ. ಏನಿಲ್ರಿ, ಒಳಗೆ ಹೋಗಿ ಜಗಳ ಆಡೋದಂತ ಮಲ್ಲಮ್ಮ ಹೇಳಿರ್ತಾರ. ಈಗ ಪ್ರೆಸೆಂಟ್ ಬಿಗ್ ಬಾಸ್ ಮನೆ ಒಳಗೆ ಅದೇ ನಡೆಯಕತೈತಿ ನೋಡ್ರಿ. ಜಗಳ ಬಿಟ್ರೆ ಬೇರೆ ಏನು ಇಲ್ಲ ಅನ್ಸಕತ್ತೈತಿ. ಅವನು ನಾಯಿ ಕರ್ಕೊಂಡು ಜಗಳಕ್ಕೆ ಹೋಗ್ತಾವಲ್ಲ, ಹಂಗೆ ಹೊಂಟಾಳಿಕಿ ರಿಷಾ ಎಲ್ಲರ ಜೊತೆನು. ಈ ಬಿಗ್ ಬಾಸ್ ಮನೆ ಒಳಗೆ ಸೈಲೆಂಟ್ ಸಿಂಪಲ್ ಇರೋದಂದ್ರೆ ಅದು ಮಾಳು ಒಬ್ಬರೇ. ಹೋಗಿ ನೀ ಅವ್ರ ಜೊತೆನೆ ಜಗಳಕ್ಕೆ ತಗೊಳಕತ್ತಲ್ವೇ. ಮಾಳು ಅಣ್ಣ ಏನಾರೆ ನಮ್ಮ ಜೊತೆ ಮಾತಾಡೋ ಹಂಗೆ ಅಲ್ಲಿ ಏನಾರ ಮಾತಾಡ್ದಪ್ಪ ಅಂದ್ರೆ ಅವ್ನ ಮಾತಲ್ಲೇ ನೀ ಸತ್ತಿರ್ತಿ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆದ ಗತ್ತೆ ಹಂಗಾದ. ಈ ರಿಷಾನ್ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದು ಕಮೆಂಟ್ ಮಾಡಿ ತಿಳಿಸ್ರಿ. ಗಿಲ್ಲಿ ರಘು ವರ್ಸಸ್ ಅಶ್ವಿನಿ ಗೌಡ. ನಿನ್ನೆ ಎಪಿಸೋಡ್ ಎಲ್ಲರೂ ನೋಡಿರ್ತೀರ ಅಂತ ಅನ್ಕೋತೀನಿ. ಅಶ್ವಿನಿ ಅವ್ರದ್ದು ಬಾಯದು ಬಚ್ಚಲದು. ನೋನು ಮಾರ್ನಿಂಗ್ ನೋಡಿದ್ರ ಅವ್ರದೇ ಟೀಮನ್ನ ಧ್ರುವಂತನ ಜೊತೆ ಜಗಳ ತಗೋತಾಳ. ಆಫ್ಟರ್ನೂನ್ ಗಿಲ್ಲಿ ಜೊತೆ ಕಾಳ್ಗಕ್ಕೆ ಬೀಳ್ತಾಳ. ಸಾಯಂಕಾಲ ನೋಡ್ತಿ ರಘು ಅಣ್ಣನ ಜೊತೆ ಜಗಳಕ್ಕೆ ಬಿದ್ದಾಳ. ಅಶ್ವಿನಿ ಅವರೇ ಅಂತ ಅನ್ಬೇಕತ್ತ. ಅಶ್ವಿನಿ ಅಂದ್ರೆ ಅದು ಏಕವಚನ ಅಂತ. ಆ ಜಾಗದಾಗ ರಘು ಅವ್ರು ಇದ್ದಿದ್ದಕ್ಕೆ ಅಷ್ಟು ರೆಸ್ಪೆಕ್ಟ್ ಕೊಟ್ಟು ಮಾತಾಡಿದಾರೇನ. ಇನ್ನು ಕೇಸ್ ಆ ಜಾಗದಾಗ ಏನಾರ ನಾ ಆಗಿದ್ದೆಪ್ಪ ಅಂದ್ರೆ ಅದು ಬ್ಯಾರೇನೇ ಆಗ್ತಿತ್ತು. ಪಕ್ಕ ನಮ್ಮ ಬಿಜಾಪುರ್ ಲೋಕಲ್ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಹೆಂಗಿರ್ತಿತ್ತು ಅನ್ನೋದು ಇಡೀ ಕರ್ನಾಟಕ ನೋಡ್ತಿತ್ತು ನೋಡ್ರಿ. ಅವಾಗ ಈ ಅಶ್ವಿನಿ ಪಕ್ಕ ವುಮೆನ್ಸ್ ಕಾರ್ಡ್ ಪ್ಲೇ ಮಾಡಕತ್ತಾಳ ಬಿಗ್ ಬಾಸ್ ಒಳಗೆ. ಬಿಗ್ ಬಾಸ್ ಎಂಟರ್ ಆಗ್ಬೇಕತ್ತ ಅಕ್ಕಿ ಮಾತಾಡಿರೋ ಮಾತಿನ ಬಗ್ಗೆ ಹೇಳಕ್ಕ. ರಘು ಅವರು ಹೆಣ್ಮಕ್ಳ ಬಗ್ಗೆ ಏಕವಚನದಲ್ಲಿ ತೇಜೋವಧೆ ಮಾಡಕತ್ತಾರತ್ತ. ಇಡೀ ಕರ್ನಾಟಕ ನೋಡ್ಯಾದ್ರಿ ಅಶ್ವಿನಿ ಅವರೇ, ನೀವು ಹೇಗೆ ಮಾತಾಡಿರಿ, ಹೇಗಿದ್ರಿ, ಹೇಗೆ ನಿಮ್ಮ ರಿಯಾಕ್ಷನ್ ಇತ್ತು ಅನ್ನೋದು. ನಾವು ಮ್ಯಾಲಿಂದ ಉಪವಾಸ ಸತ್ಯಾಗ್ರಹ ಬೇರೆ ಕೇಳಿಂದು. ನೀ ಯಾ ಅಂಗಲ್ದಾಗೂ ಕನ್ನಡದ ಹೋರಾಟಗಾರ್ತಿ ಅಂತ ಅನ್ಸಲಾಗೈತೆ ನಾವು ನಮಗರೆ. ಹೆಣ್ಣು ಮಕ್ಕಳ ಮೇಲೆ ಯಾರಾದ್ರೂ ಸ್ವಲ್ಪ ಜೋರು ಮಾತಾಡಿದ್ರ ಹೋಗಿ ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಡ್ತಾರ. ಪುರುಷರು ಎಲ್ಲಿಗೆ ಹೋಗ್ಬೇಕ್ರಿ? ಪುರುಷರ ಮೇಲೆ ಈ ಥರ ಮಾತಾಡಿದ್ರ ಪುರುಷರಿಗೂ ಒಂದು ಇರಬೇಕಾಯಿತು ಪುರುಷರ ಆಯೋಗ ಅಂತೇಳಿ. ಅವಾಗ ಏನಾರ ಸ್ವಲ್ಪ ಮಹಿಳೆಯರು ಪುರುಷರ ಮೇಲೆ ದೌರ್ಜನ್ಯ ಮಾಡೋದು ಕಡಿಮೆ ಆಗ್ತಿತ್ತೇನೋ. ಆಕಿ ಹೊರಗೆ ಇಷ್ಟೆಲ್ಲ ಮಾತಾಡ್ತಿದ್ರು ಒಬ್ಬರೇ ರಘು ಅವ್ರ ಪರ ನಿಂತ್ಕೊಂಡು ಮಾತಾಡಿದ್ರ ಅಲ್ಲಿ. ಗಿಲ್ಲಿ, ರಕ್ಷಿತಾ, ಕಾವ್ಯ ಅವ್ರು ಅಷ್ಟೇ ರಘು ಅವ್ರ ಪರ ಇದ್ರು ಅಲ್ಲಿ. ವೆಲ್ ಡನ್ ರಘು ಅವರೇ, ಈ ವಿಷಯದಾಗ ತಪ್ಪ ಏನೂ ಇಲ್ಲ, ನಿಮ್ಮ ಜೊತೆ ನಾವಿದ್ದೀವಿ. ಈ ವಾರ ಆದರೂ ಅಶ್ವಿನಿ ಅವರಿಗೆ ಕಿಚ್ಚ ಸುದೀಪ್ ಅವರು ಬೆಂಡ್ ಎತ್ತುತ್ತಾರಲ್ಲೋ ಕಾದು ನೋಡಬೇಕಾಗ್ಯದ. ಆ ಕರಾವಳಿ ಮಹಿಳೆ ಹೇಳಿದ ಪ್ರಕಾರ ಈ ಸಲ ಏನಾದರೂ ಅಶ್ವಿನಿ ಅವರ ವಿರುದ್ಧ ಮಾತಾಡ್ಲಿಕ್ಕಪ್ಪ ಅಂದ್ರೆ ಪಕ್ಕಾ ದೊಡ್ಡ ಬಕೆಟ್ ಆಗಿ ಆಗ್ತಾರ ಸುದೀಪ್ ಅವರು. ಅಷ್ಟಕ್ಕೂ ಅಶ್ವಿನಿ ಅವರು ತಮಗೆ ತಾವು ಏನು ಅನ್ಕೊಂಡಿದ್ದಾರೇನೋ. ಮೇ ಬಿ ಭಾರತಕ್ಕೆ ಸ್ವತಂತ್ರ ಕೊಡಿಸಿದ ವೀರ ಮಹಿಳೆ ಅಂತ ಅನ್ಕೊಂಡಿದ್ದಾರೇನೋ. ಅದಕ್ಕೆ ಇವರಿಗೆ ಪ್ರತಿಯೊಬ್ಬರು ಅಶ್ವಿನಿ ಗೌಡ ಅವರೇ ಅಂತ ಹೇಳಿ ರೆಸ್ಪೆಕ್ಟ್ ಕೊಡ್ಬೇಕಂತ. ರೆಸ್ಪೆಕ್ಟ್ ಅನ್ನೋದು ರೊಕ್ಕ ಕೊಟ್ಟು ಕೊಂಡ್ಕೊಳ್ಳೋದಲ್ರಿ ಅಶ್ವಿನಿ ಅವರೇ. ನಿಮ್ಮ ವ್ಯಕ್ತಿತ್ವದಿಂದ ಆ ರೆಸ್ಪೆಕ್ಟ್ ಗಳಿಸ್ಕೊಳ್ಳಬೇಕು. ಆ ಅರ್ಹತೆ ನಿಮಗಿಲ್ಲ ಬಿಗ್ ಬಾಸ್ ಮನೆ ಒಳಗೆ. ಗಿಲ್ಲಿ ರಾಕ್, ಅಶ್ವಿನಿ ಶಾಕ್. ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ದಾಗ ಮಾತಾಡೋ ಸ್ಪರ್ಧೆಯನ್ನ ಏರ್ಪಡಿಸಿರ್ತಾರೆ ನೋಡ್ರಿ. ಕ್ಯಾಪ್ಟನ್ಸಿ ಆಟಕ್ಕೆ ಅಶ್ವಿನಿ ಮತ್ತು ಅಭಿಷೇಕ್ ಅವರು ಕಂಟೆಂಟರ್ ಆಗಿ ಇರ್ತಾರ. ಅವರಿಗೆ ಒಂದು ಗೇಮ್ ಕೊಟ್ಟಿರ್ತಾರ. 12 ನಿಮಿಷಗಳು ಯಾರು ಸರಿಯಾಗಿ ಹತ್ತರ ನಿಯರ್ ಬೆಲ್ ಬಾರಿಸ್ತಾರ ಅವರು ಈ ವಾರದ ಕ್ಯಾಪ್ಟನ್ಸಿ ಅಂತೇಳಿ. ಅದಕ್ಕೆ ಡಿಸ್ಟರ್ಬ್ ಮಾಡಕ್ಕಂತಾನೆ ಇವರಿಗೆ ಗಿಲ್ಲಿ ಆಗಿರ್ಬೋದು, ಆ ಕಡೆ ರಕ್ಷಿತ್ ಅವರಾಗಿರ್ಬೋದು ಮಾತಾಡಕ್ಕೆ ಇಳಿಸಿರ್ತಾರ. ಅವಾಗ ಗಿಲ್ಲಿ ಅವರು ಪಕ್ಕ ಫೈಲ್ನಾಗ ತಗೊಂಡಾರಂತಾನೆ ಹೇಳ್ಬೋದು ಅಶ್ವಿನಿ ಅವರಿಗೆ. ರಘು ಅವರಿಗೆ ಹೇಗೆ ಹೋಗಲೆ ಬಾರಲೆ ಕೈ ತೋರಿಸೋದು ಏನೇನೆಲ್ಲ ಮಾತನಾಡಿದ್ದಾರಲ್ಲ ಅದು ಎಲ್ಲ ರೀಕ್ರಿಯೇಟ್ ಮಾಡಿದ್ದಾರ ಗಿಲ್ಲಿ. ಇದರಿಂದ ಅಶ್ವಿನಿ ಅವರಿಗೆ ಬೆಲ್ ಹೊಡೆಯೋದೇ ಮರ್ತೋಗಿತ್ತು. ಆ ರೇಂಜಿಗೆ ಅಶ್ವಿನಿ ಅವರಿಗೆ ತರಾಟೆಗೆ ತಗೊಂಡಿದ್ದಾರ ಗಿಲ್ಲಿ ಅವರು. ಈ ವಾರದ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಅದು ಅಭಿಷೇಕ್ ಆಗಿರ್ತಾರ ನೋಡ್ರಿ. ಆ್ಯಕ್ಚುಲಿ ನಿಮಗೆ ಯಾರು ಆಗಬೇಕಿತ್ತು ಅಂತ ಕಮೆಂಟ್ ಮಾಡ್ರಿ. ಈ ವಾರದ ಕಿಚ್ಚನ ಚಪ್ಪಾಳೆ ಯಾರಿಗೆ ಹೋಗಬೇಕು ಅಂತ ಅನಿಸುತ್ತಪ್ಪ ಅಂದ್ರೆ ಅದು ನನ್ನ ಪ್ರಕಾರ ರಕ್ಷಿತ್ ಅವರಿಗೆ ಹೋಗ್ಬೇಕು ನೋಡ್ರಿ. ಕೆಲವು ಕಾರಣಗಳದಾವು. ಈ ವಾರ ಪೂರಾ ಟಾಸ್ಕ್ ಮಸ್ತ್ ಚೆನ್ನಾಗಿ ಆಡಿದ್ದಾರೆ. ಒಂದು
ಅವರ ತಂಡವನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ಬಿಟ್ಟು ಕೊಟ್ಟಿಲ್ಲ ನೋಡ್ರಿ ಈ ಸರ್. ಕೆಲವು ಕಡೆ ನೀತಿ ಪಾಠನು ಕೂಡ ಮಾಡಿದ್ದಾರೆ, ಚಿಕ್ಕ ಹುಡುಗಿಯಾಗಿದ್ದರು ಕೂಡ. ಹಾಗಾಗಿ ಈ ವಾರ ಕಿಚ್ಚನ ಚಪ್ಪಾಳೆ ರಕ್ಷಿತ್ ಅವರಿಗೆ ಹೋದ್ರ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅನಿಸಿಕೆ. ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಸಿಗಬೇಕು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಹಾಗೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ನೇಮ್ ಕೂಡ ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಇನ್ನು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಹಾಗೆ ಬೆಲ್ ಐಕಾನ್ ಮೇಲೆ ಒತ್ತೋದು ಮರಿಬೇಡ್ರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.